ನಂದು ಅವರಿಂದ ಬೇಗ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಅಂಕಲ್. ನಿಮ್ಮ ತಂದೆಗೆ ಮದುವೆ ಇಷ್ಟ ಇಲ್ವಂತೆ. ನಿನಗೆ ಬೇರೆ ಮದುವೆ ನಿಶ್ಚಯ ಆಗಿದೆ ಅಂತ ಆರ್ಯ ಹೇಳ್ದ. ಇದೇ ಕಾರಣಕ್ಕೆ ನಿಮ್ಮ ತಂದೆ ಆರ್ಯನ ಸಸ್ಪೆಂಡ್ ಮಾಡೋದಕ್ಕೆ ಹೋಗಿದ್ರು. ಐ ಆಮ್ ರಿಯಲಿ ಸಾರಿ ಅಂಕಲ್. ನನ್ನಿಂದ ಆರ್ಯಂಗೆ ಸ್ವಲ್ಪ ಅವಮಾನ ಆಯಿತು. ಆದರೆ ನಂಗೆ ಆರ್ಯ ಅಂದರೆ ತುಂಬ ಇಷ್ಟ. ಮದುವೆ ಅಂತ ಆದರೆ ಅವನೇ ಮದುವೆ ಆಗೋದು. ಇದು ಸತ್ಯ ಅಂಕಲ್. ಆದರೆ ನಿಮ್ಮಪ್ಪ ಒಪ್ಪದೆ ನಿನ್ನ ಆರ್ಯನ ಮದುವೆ ಹೇಗೆ ಸಾಧ್ಯ? ನಮ್ಮಪ್ಪ ನನ್ನ ಆರ್ಯ ಮದುವೆಗೆ ಒಪ್ಕೊಂಡಿದ್ದಾರೆ ಅಜ್ಜಿ. ಆದ್ರೆ ಅಂಕಲ್, ನಮ್ಮಿಬ್ರು ಮದ್ವೆ ಆಗ್ಬೇಕು ಅಂದ್ರೆ ನಮ್ಮ ಅಪ್ಪನ ಚಿಕ್ಕ ಕಂಡೀಷನ್ ಇದೆ. ಅದನ್ನ ನೀವು ನಡೆಸ್ಕೊಡ್ಬೇಕು. ಆಗ ನಮ್ಮ ಮದ್ವೆ ಯಾವ ತೊಂದರೆನೂ ಇಲ್ಲದೆ ನಡೆಯುತ್ತೆ. ಏನು ಕಂಡೀಷನ್ ನಿಮ್ಮ ತಂದೆದು? ಅನುಷಾ, ಏನ್ ಮಾಡ್ಕೊತಿದ್ದಿ? ಅನುಷಾ, 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 ಏನ್ ಮಾಡ್ಕೊತಿದ್ದಿ? ಬಾಗಿಲು ತೆಗಿಯಮ್ಮ. ಅನುಷಾ, ಅನುಷಾ, ಬಾಗಿಲು ತೆಗಿಯಮ್ಮ. ಅನುಷಾ. ಇಲ್ಲ ಡ್ಯಾಡ್, ಆರ್ಯ ಇಲ್ಲ ಅಂದ್ರೆ ನಾನು ಬದುಕಕ್ ಸಾಧ್ಯನೇ ಇಲ್ಲ. ಐ ಲವ್ ಹಿಮ್ ಅ ಲಾಟ್. ಅವ್ರಿಲ್ಲ ಅಂದ್ರೆ ನನ್ನ ಲೈಫಿಗೆ ಅರ್ಥನೇ ಇಲ್ಲ. ನನ್ನ ಮಾತು ಕೇಳು ಅನುಷಾ, ಪ್ಲೀಸ್. ನೋ ಡ್ಯಾಡ್, ಪ್ರಕಾರ ಬದುಕಕ್ಕಾಗದೆ ಇದ್ರು ಇಷ್ಟದ ಪ್ರಕಾರ ಸಾಯಕಾದ್ರೂ ಬಿಡಿ. ಅನುಷಾ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಡಿಸಿಷನ್ ತಗೋಬೇಡಕ್ಕಂದ. ಅನುಷಾ ಪ್ಲೀಸ್. ಅನುಷಾ, ಅನುಷಾ. ಬಾಯ್ ಡ್ಯಾಡ್. ನೋ, ಬೇಡ ಅನುಷಾ. ನೀನು ಹೇಳ್ದಾಗೆ ಕೇಳ್ತೀನಿ. ನಿನ್ನ ಇಷ್ಟ ಹೇಗಿದೆಯೋ ಹಾಗೆ ಕೇಳ್ತೀನಮ್ಮ. ಪ್ಲೀಸ್ ಅನುಷಾ, ಬಾಗಿಲು ತೆಗಿಯಮ್ಮ. ಅಂದ್ರೆ ನನ್ನ ಆರ್ಯನ ಮದ್ವೆಗೆ ಒಪ್ಕೋತೀರಾ? ಒಪ್ಕೋತೀನಮ್ಮ. ಆದರೆ ನಂದೊಂದು ಚಿಕ್ಕ ಕಂಡೀಷನ್ ಇದೆ. ಅದನ್ನ ನೀನು ನಡ್ಸ್ಕೊಡ್ಬೇಕು. ಏನು? ತಾಯಿ ಇಲ್ಲದೆ ಬೆಳೆದ ನಿನಗೆ ನೀನು ಮದುವೆಯಾಗಿ ಹೋಗೋ ಮನೇಲಿ ನಿನ್ನ ಅತ್ತೆ ತಾಯಿ ಸ್ಥಾನ ತುಂಬಬೇಕು. ಇದು ನನ್ನ ಆಸೆ. ನಿನ್ನನ್ನು ಸೊಸೆಯಾಗಿ ಆ ಮನೆಯಲ್ಲಿ ಮನೆ ತುಂಬಿಸ್ಕೊಳ್ಳೋದಕ್ಕೆ ಅಲ್ಲಿ ಸೂರ್ಯವ್ರ ಹೆಂಡತಿ ಆರ್ತಿಯವರು ಅಲ್ಲಿ ಇರಬೇಕು. ಈ ಒಂದು ಆಸೆ ನೆರವೇರಿಸಿಕೊಟ್ರೆ ನೀನು ಆರ್ಯನ ಮದುವೆ ಆಗೋದಕ್ಕೆ